ಹಲೋ ಎವ್ರಿವಾನ್. ಮೊದಲನೇದಾಗಿ ಫಸ್ಟ್ ಪೂಜೆ ಆಗಿಬಿಡಬೇಕು ನಮ್ಮ ಮನೇಲಿ. ನಾವು ಸ್ವಲ್ಪ ದೇವರ ಭಕ್ತರು ಜಾಸ್ತಿ ಮತ್ತು ಗುರುಗಳ ಭಕ್ತರು ಕೂಡ. ನಮಗೆ ಪಾಸಿಟಿವ್ ಎನರ್ಜಿ ಅಲ್ಲಿಂದನೇ ಬರಬೇಕು. ಸೊ ನಾನಾಗಲಿ, ನನ್ನ ಹಸ್ಬೆಂಡ್ ಆಗಲಿ, ನನ್ನ ಮಗ ಆಗಲಿ, ಯಾರೇ ಆಗಲಿ, ನಾವು ಫಸ್ಟು ಪೂಜೆ, ಆಮೇಲೆ ನೆಕ್ಸ್ಟ್. ಇವತ್ತೊಂದು ಪೊಮೊಗ್ರಾನೇಟ್ ಹಾಗೆ ಇತ್ತು, ಅದನ್ನೇ ತಿಂತಾಯಿದ್ವಿ. ಏನು ನಾನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ, ಯಾಕಂದರೆ ನೈಟ್ ಏನಾದರೂ ಹೆವಿ ಫುಡ್ ಊಟ ಮಾಡಿದ್ವಿ ಅಂದರೆ ಸ್ವಲ್ಪ ಮಾರ್ನಿಂಗ್ ಸ್ವಲ್ಪ ಕಡಿಮೆ ಊಟ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಅಷ್ಟೇ. ಒಂದು ಜೀರಾ ವಾಟರ್ ಕುಡಿದ್ಬಿಟ್ಟು. ಇದು ದೀಪಾವಳಿಗೆ ಚೆನ್ನಾಗಿ ಕಾಣುತ್ತಂತ ಅವಾಗ ತೊಗೊಂಡಿದ್ದೆ. ನನ್ನ ಹಸ್ಬೆಂಡ್ ಹೇಳ್ತಿದ್ದೆ, ಎಂಥ ಗೋಳೆ ಮಾರೈತಿ ನಿಂದು, ಏನೋ ಸಿಕ್ಕಿದ್ದೆಲ್ಲ ಎಂಥ ಮಾರ್ಕೆಟಿಂದ ತೊಗೊಂಡು ಬರೋದು, ಮನೇಲಿ ಇಡೋದು ಎಲ್ಲ ಧೂಳು ಎಪ್ಸೋದು ಅಂತ ಬೈತಾ ಇರೋದು. ಸೊ ಅದನ್ನೆಲ್ಲ ತೆಗೆದು ನೋಡ್ತಾ ಇದ್ದೆ. ಯೂಸ್ ಆದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ಯಾರಿಗಾರು ಕೊಟ್ಬೇಡ ಯೂಸ್ ಮಾಡೋರಿಗೆ ಅಂತ ಹೇಳಿ ನೋಡ್ತಾ ಇದ್ದೆ. ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಖಾಲಿಯಾಗಿತ್ತು ಮನೇಲೆ. ನಾನು ಡ್ರೈ ಮೆಣಸಿನ್ಕಾಯಿ ಎಲ್ಲ ತೊಗೊಂಡು ಬಂದುಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನೇ. ಹೊರಗನಂತೂ ನಾನು ಹೊರಗಡೆಯಿಂದ ತರ್ತೀನಿ. ಇದಿಲ್ಲ ಅಂದರೆ ಮಾಡೋಕ್ಕಾಗಲ್ರಿ, ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೆಲ್ಲ ಇದೆಲ್ಲ ಫಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಏನೇನು ಬೇಕಂತ ಹೇಳಿ. ಇವತ್ತು ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ. ರಿಷಿದು ಒಂದೇ ಗೋಳು, ಏನಾದರೂ ಸ್ನ್ಯಾಕ್ಸ್ ಮಾಡು, ಡಿಫ್ರೆಂಟ್ ಮಾಡು ಅಂಥೇಳಿ. ಸೊ ಅದಕ್ಕೆ ಗಾರ್ಲಿಕ್ ಬ್ರೆಡ್ ಮಾಡಬೇಡ, ಲೈಟಾಗಿ ಚೆನ್ನಾಗಾಗತ್ತೆ ಅಂಥೇಳಿ ಅದೇ ಮಾಡ್ತಾಯಿದ್ದೆ. ಚಿಲ್ಲಿ ಫ್ಲೇಕ್ಸ್ ಏನಿದೆ, ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದೆ, ಒರೆಗಾನ್ ಹಾಕಿದೆ, ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೊಂಡಿದ್ದೆ. ಬಟರ್ನ ಸ್ವಲ್ಪ ಲಿಕ್ವಿಡ್ ಥರ ಮಾಡ್ಕೊಂಡು ಹಾಕೋಬೇಕು. ಸೊ ನಾನು ಲಿಕ್ವಿಡ್ ಮಾಡೋದು ಮರ್ತುಬಿಟ್ಟಿದ್ದೆ. ಸೊ ಆಮೇಲೆ ಹಾಕ್ಬಿಟ್ಟು ಆಮೇಲೆ ಲಿಕ್ವಿಡ್ ಮಾಡೋಂಗೆ ಆಗ್ಬಿಡ್ತು ನನಗೆ. ಸೊ ನನಗೂ ಸುಸ್ತಾಗ್ಬಿಟ್ಟಿತ್ತು, ಮಾಡೋಕ್ಕೆ ಮೂಡಿಲ್ಲ ಅಂದರೂ ಕೂಡ ರಿಷಿ ಬಿಡ್ತಾ ಇಲ್ಲ. ಸೊ ಹಾಗೆ ಬಿಸಿ ಮಾಡಿ ಲಿಕ್ವಿಡ್ ಮಾಡಿದೆ. ಒಳ್ಳೆ ಫ್ಲೇವರ್ ಬರುತ್ತೆ ಇದು. ಸ್ವಲ್ಪ ಅದರೊಳಗೆ ಸಾಲ್ಟ್ ಹಾಕಿಬಿಟ್ಟು, ಮತ್ತು ಬ್ರೌನ್ ಬ್ರೆಡ್ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಬ್ರೌನ್ ಬ್ರೆಡ್ಡಲ್ಲಿ ನೀವು ವೈಟ್ ಬ್ರೆಡ್ಡಲ್ಲೂ ಮಾಡ್ಕೋಬೋದು, ಮತ್ತು ಟೇಸ್ಟ್ ಒಂದು ಸೂಪರ್ ಬರುತ್ತೆ. ಈ ಬ್ರೌನ್ ಬ್ರೆಡ್ ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿ ತವಾ ಮೇಲೆ ಬಿಸಿ ಮಾಡಿದ್ರೆ ಆಯಿತು. ಮಕ್ಕಳು ಕೇಳಿದ ನನ್ನ ಮೇಲೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಅದ್ರ ಮೇಲೆ ಚೀಸ್ ಹಾಕ್ಬಿಟ್ರಂತೂ ಇನ್ನೂ ಟೇಸ್ಟ್ ಬರುತ್ತೆ, ಫ್ಲೇವರು. ನಾವು ಡಾಮಿನೋಸ್ ಪಿಜ್ಜಾದಲ್ಲೆಲ್ಲ ತೊಗೊಳ್ತೀವಲ್ಲ ಗಾರ್ಲಿಕ್ ಬ್ರೆಡ್, ಅದೇ ಥರ ಬರುತ್ತೆ ಫ್ಲೇವರು. ಸೂಪರ್ ಆಗುತ್ತೆ. ಅಲ್ಲಿ 109 ರೂಪೀಸ್ ವಿತ್ ಟ್ಯಾಕ್ಸು ಕಾಸ್ಟ್ಲಿ ಬೀಳುತ್ತೆ. ಇಲ್ಲಿ ನಾವು ಬ್ರೌನ್ ಬ್ರೆಡ್ಡಲ್ಲಿ ಮಕ್ಕಳಿಗೆ ಮಾಡಿಕೊಡ್ಬೋದು, ಟೇಸ್ಟಿಯಾಗಿರುತ್ತೆ. ಮನೇಲಿ ಒಂದೊಂದು ವೆರೈಟೀಸ್ ಬೇಕು, ಯಾಕಂದರೆ ನಾನ್ ವೆಜಿಟೇರಿಯನ್ಸ್ ಏನೂ ಇಲ್ಲ. ವೆಜಿಟೇರಿಯನ್ಸನ್ನೇ ವೆರೈಟೀಸ್ ಮಾಡಿಕೊಂಡು ಮನೇಲಿ ತೃಪ್ತಿ ಆಗ್ಬೋದು. ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ನಾನ್ ವೆಜ್ ಫುಡ್ ಅಂದರೆ ಪಂಚಪ್ರಾಣ. ಅದಿಲ್ಲ ಅಂದಮೇಲೆ ಈಗ ಇದೆಲ್ಲ ಮಾಡಿಕೊಡ್ಬೇಕು. ನಾನು ಕಾಂಪ್ರಮೈಸ್ ಆಗಲ್ಲ ಅವರು. ಸೊ ಹಾಗಾಗಿ ಆ ಡಿಶನ್ ಅಂದೇ ಆಗಿತ್ತು ವೆಜಿಟೇರಿಯನ್ದು. ಸೊ ಹಾಗಾಗಿ ಮಾಡಲೇಬೇಕು ನಾನೀಗ. ಮನೆ ಒಡತಿ ಅಂದಮೇಲೆ ಎಲ್ಲದೂ ಮಾಡಲೇಬೇಕು, ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ಎಲ್ಲರ ಮನೇಲಿ ಇದ್ದ ಥರ ನಮ್ಮ ಮನೇಲೂ ಅಷ್ಟೇ, ಮಾಡೋದು ತಿನ್ನೋದು ಅದೆಲ್ಲ ಇರೋದು. ಸೊ ಇವರಿಬ್ಬರು ಕೇಳ್ಬೇಕಾದ್ರೆ ಇನ್ನೇನು ನನಗೂ ಅಂತೇಳಿ ನನಗೂ ಒಂದು ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ತುಂಬ ಫ್ಲೇವರ್ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟ್ ಆಯಿತು. ಇದೇ ಆಗ್ಬಿಡ್ತು ಇವತ್ತಿನ ಸ್ನ್ಯಾಕ್ಸ್. ನೈಟ್ ನಾರ್ಮಲಿ ಸ್ಪ್ರೌಟ್ಸ್ ಇರುತ್ತೆ, ಸ್ಪ್ರೌಟ್ಸ್ ತಿನ್ನೋದಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.